ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರುಗಳೇ, ಬಳ್ಳಾರಿಯ ಬಳ್ಳಾರಿಯ ಎಲ್ಲ ಮಾಧ್ಯಮ ಸ್ನೇಹಿತರು, ಬಳ್ಳಾರಿ ಮಾಧ್ಯಮ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಬಹಳ ಪ್ರಸಿದ್ಧವಾದಂತ ರಾಜಧಾನಿಗಳಲ್ಲಿರುವಂತಹ ಒಂದು ಪ್ರವೃತ್ತಿಯನ್ನ ತಾವು ಇಟ್ಕೊಂಡಿದ್ದೀರಿ. ಹಿಂದೆ ಅನೇಕ ಘಟನೆಗಳು ಬಳ್ಳಾರಿ ಮಾಧ್ಯಮದಿಂದ ನಡೆದಿದೆ. ನಿಮ್ಮ ಆಚಾರ ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೀರಿ. ಸೊ ಇವತ್ತು ಬೆಳಗ್ಗೆ ನಾನು ವಿರೋಧ ಪಕ್ಷದ ನಾಯಕರಾದಂತ ಹರಿಪ್ರಸಾದ್ ಅವರು, ಜಾರ್ಜ್ ಅವರು, ಸಲೀಂ ರಹಮತ್ ಅವರು ಮತ್ತು ನಮ್ಮೆಲ್ಲ ಎಸಿಸಿ ನಮಗೆ ಇನ್ಚಾರ್ಜ್ ಆಗಿದ್ದಂತ ನಮ್ಮ ಸುರೇಶ್ ಶ್ರೀಧರ್ ಬಾಬೂರ್ ಅವರು ಮತ್ತು ನಮ್ಮ ಸಂಸತ್ ಸದಸ್ಯರು ಮತ್ತು ಮಾಜಿ ಸಂಸತ್ ಸದಸ್ಯರು, ನಮ್ಮ ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲ ಸೇರಿ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು, ಕಾರ್ಯಕರ್ತರ ಚರ್ಚೆ ಮಾಡಬೇಕು, ಕಾರ್ಯಕರ್ತರ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಬಂದು ಈ ಭಾರತದ ಐಕ್ಯತಾ ಯಾತ್ರೆಯ ಕಾರ್ಯಕ್ರಮದ ರೂಪರೇಷೆ, ಅವರಿಗೆ ಜವಾಬ್ದಾರಿ ಏನು ಅನ್ನೋದನ್ನ ಭಾರತದ ಐಕ್ಯತೆ ಯಾತ್ರೆಯ ಜವಾಬ್ದಾರಿಯನ್ನ ಯಾರ್ಯಾರಿಗೆ ಏನ್ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ನಾವು ಇದಕ್ಕೆ ಬಂದಿದ್ದೇವೆ. 5 ವಿಚಾರ ಇವತ್ತು ಗಮನದಲ್ಲಿಟ್ಕೊಂಡು ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು. ನಾನು ಈ ದೇಶದಲ್ಲಿ ಅಶಾಂತಿ ಇದೆ, ಒಂದು ಶಾಂತಿಯ ಕುವೆಂಪು ಅವರು ಹೇಳಿದಂಗೆ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಸಾಮರಸ್ಯ ಕಾಪಾಡಬೇಕು ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರ ಮೊದಲನೆಯ ವಿಚಾರ. 2ನೇ ವಿಚಾರ ನಿರುದ್ಯೋಗ. ನಮ್ಮ ಯುವಕರು ಉದ್ಯೋಗ ಇದೆ ನರಳ್ತಾ ಇದ್ದಾರೆ. ಬಿಜೆಪಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಖಾಸಗಿಯಲ್ಲಿ, ಗವರ್ಮೆಂಟ್ ಅಲ್ಲಿ. ಈ ನಿರುದ್ಯೋಗ ಯಾವ ರೀತಿ ತಾಂಡವ ಆಗ್ತಾ ಇದೆ ಅಂತ ಹೇಳಿ ಈಗ ತಾವೆಲ್ಲ ದಿನ ಮಾಧ್ಯಮನ ನೋಡ್ತಾ ಇದ್ದೀವಿ. ಎಲ್ಲ ಫ್ಯಾಕ್ಟರಿಗಳೆಲ್ಲ ಮುಚ್ಚಾ ಇದ್ದಾರೆ. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಸಣ್ಣ ಫ್ಯಾಕ್ಟರಿಗಳೆಲ್ಲ ಒಂದಿಬ್ರು ಕೊಂಡ್ಕೊಳ್ತಾ ಇದ್ದಾರೆ. ಎಲ್ಲ ವಿವಿಧ ರೀತಿಯಲ್ಲಿ ಆಗ್ತಾ ಇದೆ. ಸೊ ನಿರುದ್ಯೋಗವನ್ನ ಬಗೆಹರಿಸಬೇಕು, ಏನು ಅವರ ನೋವನ್ನ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಈ ನಿರುದ್ಯೋಗ ಯುವಕರನ್ನ ಭೇಟಿ ಮಾಡಿ ಅವ್ರನ್ನ ಒಗ್ಗೂಡಿಸಬೇಕು ಅನ್ನೋದು ಒಂದು 2ನೇ ವಿಚಾರ. 3ನೇ ದಿನ ಪ್ರತಿದಿನ ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ. ಯಾವ ನನ್ನ ತಾಯಂದಿರು ಹಳ್ಳಿಲಿ ಸಂಸಾರ ಮಾಡ್ತಾರೆ, ಮನೆ ಸಂಸಾರ ಮಾಡ್ತಾರೆ, ಅವರ ಸಂಸಾರನ ಏನೋ ಅಷ್ಟೋ ಇಷ್ಟೋ ಅವ್ರ ಬದುಕಿಗೆ ₹1 ಉಳಿಸಕ್ ಆಗ್ತಾ ಇಲ್ಲ. ಎಲ್ಲ ಹಿಂದೆ ಏನು ಮಡಿಕೊಂಡಿದ್ದು ಎಲ್ಲ ಇವತ್ತು ಖಾಲಿ ಆಗ್ತಾ ಇದೆ. ಯಾರ ಆದಾಯ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಬೆಲೆ ಎಲ್ಲ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಅದಕ್ಕೆ ಒಂದು ಸಮಾನತೆ ನಿರ್ಮಾಣ ಮಾಡಬೇಕು ಅನ್ನೋದು 3ನೇ ವಿಚಾರ. 4ನೇ ವಿಚಾರ, ನಮ್ಮ ರಾಜ್ಯಕ್ಕೆ ಭ್ರಷ್ಟಾಚಾರದ ರಾಜಧಾನಿ ಆಗಿದೆ, ಕ್ಯಾಪಿಟಲ್ ಆಫ್ ಕರಪ್ಷನ್. ಸ್ವಾಮೀಜಿ ಹೇಳಿದ್ರು 30% ಅಂತ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದ್ರು 40% ಅಂತ, ಕಾರ್ಪೊರೇಷನ್ ಹೇಳಿದ್ರು 50% ಅಂತ. ಒಂದು ಗೋಡೆ ಬಾಗ್ಲು ವಿಧಾನಸೌಧದಿಂದ ಹಿಡಿದು ಪಂಚಾಯತಿ ಆಫೀಸ್ವರೆಗೂ ಕೂಡ, ಪಿಡಿಒ ಆಫೀಸ್ವರೆಗೂ ಕೂಡ ಮುಟ್ಟಿದ್ರೆ ಕಾಸು 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 ಅಂತ ಕರೀತಾರೆ. ಆ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಾನೇನು ಹೇಳ್ಬೇಕಾಗಿಲ್ಲ. ಇಲ್ಲೇ ಕೊಪ್ಪಳದ ಅಧ್ಯಕ್ಷರಿದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಒಬ್ಬ MLA ಹೇಳ್ತಾನೆ,
ನಾನು 15 ಲಕ್ಷ ಎತ್ಕೊಂಡು ಕೊಟ್ಟೆ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಸೆಂಬ್ಲಿ ಹೇಳ್ತಾ ಇದ್ದಾರೆ, ಈ ನಮ್ಮ ಸಲೀಂ ಇವರೆಲ್ಲ ಸೇರಿ ಕ್ವಶನ್ ಹಾಕಿದ್ರೆ ಕೌನ್ಸಿಲ್ ಎಲ್ಲ ಇಲ್ಲ ಯಾರು ಹರಿಪ್ರಸಾದ್ ಅವರೆಲ್ಲ ಕೇಳಿದ್ರೆ ಇಲ್ಲಿ ಯಾವುದು ಭ್ರಷ್ಟಾಚಾರ ಆಗಿಲ್ಲ, ಕಾನೂನು ಬದ್ಧವಾಗಿ ಮಾಡಿದೀವಿ ಅಂತ ಹೇಳ್ತಾರೆ. ಡಿಜಿ ಎಡಿಜಿಪಿ ಸೇರಿಸಿ ಫಸ್ಟ್ ರ್ಯಾಂಕ್ ಇಂದ ಹಿಡಿದು ಎಲ್ಲರಿಗೂ ಕೂಡ 50 ಜನಕ್ಕೆ ಹೆಚ್ಚು ಜನಕ್ಕೆ ಅರೆಸ್ಟ್ ಮಾಡಿ ಇವತ್ತು ಅವ್ರ ಮೇಲೆ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ. ಎಲ್ಲ ಜೈಲಲ್ಲಿದ್ದಾರೆ. ಅವರ ಅಸೆಂಬ್ಲಿ ಕೌನ್ಸಿಲ್ ಉತ್ತರ ಏನು ನಡೆದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ರೆ ಇನ್ನು ಸಾಕ್ಷಿ ಆಧಾರಗಳು ತಗೊಂಡ್ ಬಾ ಅಂತ ಹೇಳಿ ಪಾಪ ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ಕರೀತಾರೆ. ಅಣ್ಣ ಬೊಮ್ಮಯ್ಯಣ್ಣ, ನೀನ್ ಯಾಕೆ ನೀನ್ MLA ನ ಕರೀತಾ ಇಲ್ಲ? ಯಾಕೆ ನೀವು ಎನ್ಕ್ವೈರಿ ಮಾಡ್ತಾ ಇಲ್ಲ? ನಿಮ್ಮ ಮಂತ್ರಿಗಳು ಬಿಡಿಸಿದ್ರಲ್ಲ, ಫೋನ್ ಮಾಡಿ ವಾಪಸ್ ದುಡ್ಡು ಕೊಡ್ತೀನಿ ಅಂತ ಹೇಳಿ ಸರೆಂಡರ್ ಮಾಡಿಸಿದಾರಲ್ಲ, ಏನ್ ನಿಮ್ಗೇನ್ ಗೊತ್ತಿಲ್ವಾ? ಯಾಕೆ ಅವ್ರನ್ನ ಇನ್ನ ಕರೀತಾ ಇಲ್ಲ? ಇದು ಒಂದು ಇಲಾಖೆ ಹೇಳ್ತಾ ಇಲ್ಲ, KPTC ಅಲ್ಲೂ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದೆ, ಬೇರೆ ಸಣ್ಣ ಈ ನಮ್ಮ ಕ್ಲರ್ಕ್ಗಳಲ್ಲೂ ಇದೆ. ಎಲ್ಲ ಇಲಾಖೆಯಲ್ಲೂ ಕೂಡ ಈ ಒಂದು ಉದ್ಯೋಗವನ್ನ ಕೊಡುವಂತ ಸಂದರ್ಭದಲ್ಲಿ ಉದ್ಯೋಗ ಸೌಧಲ್ಲೂ ಇದೆ, ಎಲ್ಲದರಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದನ್ನ ಭ್ರಷ್ಟಾಚಾರ ತಾಂಡವನ ನಿಲ್ಲಿಸಿ ಈ ರಾಜ್ಯದಲ್ಲಿ ಭ್ರಷ್ಟ ರಹಿತ ಸರ್ಕಾರವನ್ನ ಕೊಡಬೇಕು, ಒಂದು ಸುಭದ್ರವಾದಂತ ಕ್ಲೀನ್ ಗವರ್ನೆನ್ಸ್ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿ ನಮ್ಮ ಸಂಕಲ್ಪ ರಾಜ್ಯದ ಜನರ ಹಿತಕ್ಕೆ ಒಂದು ಉತ್ತಮವಾದಂತ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಇವತ್ತು ನಮ್ಮದ 4ನೇ ವಿಚಾರ. 5ನೇ ವಿಚಾರ, ರೈತ ಪಾಪ ಅವನ ಗೊಬ್ಬರದ ಬೆಲೆ, ಪೊಟ್ಯಾಶ್ ಬೆಲೆ, ಔಷಧಿ ಬೆಲೆ, ಹುಲ್ಲಿನ ಬೆಲೆ, ಫೀಲ್ಡ್ಸ್ ಬೆಲೆ ಎಷ್ಟು ಆಗ್ತಾ ಇದೆ. ಅವ್ರು ಬೆಳೆದಂತ ಬೆಲೆಗೆ ಯಾರು ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಆ ಕೋವಿಡ್ ಸಂದರ್ಭದಲ್ಲೂ ಕೂಡ ಆ ದೇವರೇ ಕಾಪಾಡ್ಬೇಕಾಯ್ತು. ಇನ್ನ ಬದುಕವನಲ್ಲ, ಅವ್ರಿಗೆ ಸತ್ತವ್ರಿಗೂ ದುಡ್ಡು ಕೊಡಕ್ ಆಗಿಲ್ಲ. 4 ಲಕ್ಷ ಜನ ಸತ್ರೆ ಅವ್ರು ಯಾರಿಗೂ ದುಡ್ಡು ಕೂಡ ಕೊಡಕ್ಕಾಗಲಿಲ್ಲ, ಕೋರ್ಟ್ ಹೇಳಿದ್ರು ಕೊಡಕ್ಕಾಗಲಿಲ್ಲ. ಇವತ್ತು ಆ ರೈತರಿಗೆ ಒಂದು ಸಮಾನತೆ ಇರಬೇಕು, ಅವನ ಅನ್ನದಾತನಿಗೆ ಬದುಕಲು ಒಂದು ಭದ್ರತೆಯನ್ನು ಕೊಡಬೇಕು ಅಂತೇಳಿ ನೀವು ಅವನ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ರೈತನ ಆದಾಯ ಡಬಲ್ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀವಿ. ನಾವು ರೈತರಿಗೆ ಆದಾಯದ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನೋದು ಅನ್ನದಾತನಿಗೆ ನಮ್ಮ ವಿಚಾರ. ಹಿಂಗೆ ಬೇಕಾದಷ್ಟಿದೆ. ಇದು ಈ 5 ವಿಚಾರ, ಈ 5 ಬೆರಳಿನಲ್ಲಿ 5 ವಿಚಾರಗಳು ಬಹಳ ಪ್ರಮುಖವಾಗಿದೆ. ಆ ದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ನನಗೆ ಯಾವ ಸ್ಥಾನನೂ ಬೇಡ, ಈ ದೇಶ ಪ್ರಧಾನಮಂತ್ರಿ ಹಾಕೋದಾಯ್ತು. ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಹಾಕೋದಾಯ್ತು, ನರಸಿಂಹರಾವ್ ಆಗುವಾಗೆ ಸೋನಿಯಾ ಗಾಂಧಿ ಹಾಕೋದಾಯ್ತು. ಅವರು ತ್ಯಾಗ ಮಾಡಿ ಒಬ್ಬ ಆರ್ಥಿಕ ತಜ್ಞನಿಗೆ ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ತ್ಯಾಗ ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಬುನಾದಿಯನ್ನ ಹಾಕೊಟ್ಟು, ಅಂತ ಒಂದು ತ್ಯಾಗದ ಕುಟುಂಬ ಮತ್ತೊಬ್ಬರು ಪಕ್ಷದ ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಟ್ಬಿಟ್ಟು ನಾನು ಕಾರ್ಯಕರ್ತನಾಗಿ ಇರ್ತೇನೆ, ಈ ಭಾರತವನ್ನ ಒಗ್ಗೂಡಿಸ್ತೀನಿ ಅಂತ ಹೇಳಿ ಇವತ್ತು ಭಾರತದ ಐಕ್ಯತಾ ಯಾತ್ರೆಯನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಇದು ನಮಗೆ ರಾಜಕೀಯ ಮುಖ್ಯ ಅಲ್ಲ. ಈ ದೇಶದಲ್ಲಿ ಹೃದಯಗಳು ಒಂದಾಗಬೇಕು, ಸಮಾಜ ಒಂದಾಗಬೇಕು. ಭಾಷೆ ಆಧಾರದ ಮೇಲೆ, ಪ್ರಾಂತೀಯ ಆಧಾರದ ಮೇಲೆ ಹಿಂದೆ 500ಕ್ಕೂ ಹೆಚ್ಚು ಸಣ್ಣ ಸಣ್ಣ ರಾಜ್ಯಗಳು ಈ ದೇಶದಲ್ಲಿ ನಡೀತಾ ಇತ್ತು. ಕಾಂಗ್ರೆಸ್ ಪಕ್ಷ ಈ ದೇಶದ ಒಗ್ಗಟ್ಟನ್ನು ಮಾಡಿ ಭಾರತಕ್ಕೊಂದು ಸಂವಿಧಾನ, ಭಾರತಕ್ಕೊಂದು ರಾಷ್ಟ್ರಧ್ವಜ, ಭಾರತಕ್ಕೊಂದು ಗೀತೆ, ರಾಷ್ಟ್ರಗೀತೆ ಇವನ್ನೆಲ್ಲ ಕೊಟ್ಟು ಒಂದು ಭಾರತವನ್ನ ಇವತ್ತು ಒಗ್ಗಟ್ಟು ಮಾಡಿ ಒಂದು ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಿ ಇವತ್ತು ಭಾರತವನ್ನ ಅಭಿವೃದ್ಧಿಶೀಲ ರಾಷ್ಟ್ರವನ್ನ ಮಾಡಲಿಕ್ಕೆ ಈ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡಿ ಒಂದು ಯಶಸ್ವಿ ಆಯಿತು.
ಇವತ್ತು ಅದಕ್ಕೆ ಕಳಂಕ ಬಂದಿದೆ. ನಾವು ಬಿಜೆಪಿ ಆಡಳಿತ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಹೋಗ್ತಾ ಇದ್ದೆ, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಈ ಭಾರತದ ಸುತ್ತಲೂ ಇದ್ದಂತ ನಮ್ಮ ಅಕ್ಕಪಕ್ಕ ದೇಶದವರು, ರಾಜೀವ್ ಗಾಂಧಿ ಅವರು ಬೆಂಗಳೂರಿನಲ್ಲೇ ಸಾರ್ಕ್ ಸಮಿಟ್ ಅನ್ನು ಮಾಡಿ, ನಂದಿ ಬೆಟ್ಟಕ್ಕೆ ಹೋಗಿ ಚರ್ಚೆ ಮಾಡಿ, ಇಡೀ ನಮ್ಮ ಭಾರತದ ಸುತ್ತಮುತ್ತಲಿರುವಂತಹ ಎಲ್ಲ ದೇಶಗಳು ಹಣ್ಣು ತಂದಿರಂತೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ಯಾರು ಕೂಡ ನಮ್ಮ ಜೊತೆ ಇಲ್ಲ. ಒಂದ್ ಕಡೆ ಅದು, ಒಂದ್ ಕಡೆ ನಮ್ಮ ಭಾರತದಲ್ಲಿ ಪ್ರತಿ ರಾಜ್ಯದಲ್ಲೂ ಕೂಡ ವಿಭಿನ್ನವಾದಂತಹ ರಾಜಕೀಯ ಇವತ್ತು ನಡೀತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಭಾರತವನ್ನ ಒಗ್ಗೂಡಿಸಲು ಭಾರತ ಜೋಡೋ ಯಾತ್ರೆಯನ್ನ ತೆಗೆದುಕೊಂಡಿದ್ದಾರೆ. 7ನೇ ತಾರೀಕು ಕನ್ಯಾಕುಮಾರಿಯಿಂದ ಪ್ರಾರಂಭ ಆಗಿದೆ. ನಮ್ಮ ಮುಖ್ಯಮಂತ್ರಿಗಳಂತ ಸ್ಟಾಲಿನ್ ಅವರು, ನಮ್ಮ ಅಲೈನ್ಸ್ ಪಾರ್ಟ್ನರ್ ಅವರು ಬಂದು ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರದ ಧ್ವಜವನ್ನು ಕೊಟ್ಟು ಪ್ರಾರಂಭ ಮಾಡಿಸಿದ್ದಾರೆ. ಇವತ್ತು ಅವರು ನಡಿಗೆಯನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ 21 ದಿನಗಳ ಕಾಲ 510 ಕಿಲೋಮೀಟರ್ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಸೊ ಗುಂಡ್ಲುಪೇಟೆಯಿಂದ ಪ್ರಾರಂಭ ಮಾಡಿ ಬಳ್ಳಾರಿಗೆ ಬಂದು, ಅಲ್ಲಿಂದ ಬಳ್ಳಾರಿಯಿಂದ ಮುಂದಕ್ಕೆ ರಾಯಚೂರಿಗೆ ಹೋಗಿ, ರಾಯಚೂರಿಂದ ತೆಲಂಗಾಣಗೆ ಹೋಗ್ತಾ ಇದ್ದಾರೆ. ಅವರೊಂದು ಆಸೆ ಅವರಿಗೆ, ನನ್ನ ತಾಯಿಗೆ ಶಕ್ತಿ ಕೊಟ್ಟಂತ ಭೂಮಿ, ಬಳ್ಳಾರಿ ಜನ ನರಳುತ್ತಿದ್ದ ಇದ್ದಾರೆ, ಉದ್ಯೋಗ ಇತ್ತು, ಲಾರಿಗಳಿತ್ತು, ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು, ಅಂಗಡಿಗಳೆಲ್ಲ ತುಂಬಿದ್ದು. ಈಗ ಇಲ್ಲಿ ಹೆಚ್ಚು ಕಮ್ಮಿ ಆಗಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ಆಸ್ತಿಗಳನ್ನೆಲ್ಲ ಮಾರ್ಕೊಳ್ತಾ ಇದ್ದಾರೆ. ನಾನು ಭೂಮಿನ ನೋಡಬೇಕು, ಆ ಭೂಮಿನ ಸ್ಪರ್ಶ ಮಾಡಬೇಕು, ಆ ಭೂಮಿಲಿರುವಂತಹ ಜನರ ಹತ್ರ ಮಾತಾಡಬೇಕು ಅಂತೇಳಿ ಬಳ್ಳಾರಿಲೇ ಒಂದು ಬಹಿರಂಗ ಸಭೆ ಮಾಡಬೇಕು ಅಂತೇಳಿ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಅವರ ಆಗಮನದ ಬಗ್ಗೆ, ಅವರ ಜೊತೆ ಹೆಜ್ಜೆ ಹಾಕಲಿಕ್ಕೆ, ಆ ಒಂದು ದೊಡ್ಡ ಸಭೆಗೆ ನೀವು ಕೂಡ ಬರಬೇಕು ಅಂತೇಳಿ ಕರೆದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವಿಶೇಷವಾಗಿ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ನಾವು 20 ರಿಂದ 25 ಸಾವಿರ ಜನ ಕರ್ಕೊಂಡು ಬರ್ತೇವೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ಮುಂದೆ ಅವರೆಲ್ಲ ಮಾತು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕು ಅಂತೇಳಿ ನೋಡ್ಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸೊ ಈ ದೃಷ್ಟಿಯಿಂದ ನಾನು ಸ್ಟೇಡಿಯಂ ಅಲ್ಲಿ ಮಾಡಬೇಕು ಅಂತ ನನಗೆ ಆಸೆ. ಹಿಂದೆ ನಾವು ಪಾದಯಾತ್ರೆನ ಸ್ಟೇಡಿಯಂ ಅಲ್ಲಿ ಮಾಡಿದ್ವಿ, ಅದೇನೋ ಸ್ವಲ್ಪ ರಿಪೇರು ಏನೋ ನಡೀತಾ ಇದೆ, ರಿನೋವೇಷನ್ ನಡೀತಾ ಇದೆ. ಅದನ್ನು ಹೋಗಿ ನೋಡ್ತೀನಿ, ಸರಿ ಹೋದ್ರೆ ಅಲ್ಲೇ ಮಾಡ್ತೀವಿ. ಇಲ್ಲ ಅಂದ್ರೆ ಬೇರೆ ಬಳ್ಳಾರಿಲಿರುವಂತ ಅತಿ ದೊಡ್ಡ ಗ್ರೌಂಡ್ ಯಾವ್ದಿದೆ ಅಂತ ಹುಡುಕಿ ಅಲ್ಲಿ ಏರ್ಪಾಟನ್ನ ನಾವು ಮಾಡ್ತೇವೆ. ಬೆಂಗಳೂರು ಒಳಗಡೆ ಅವ್ರೇನು ಬರ್ತಾ ಇಲ್ಲ, ಬಳ್ಳಾರಿ ಮಧ್ಯ ಹೊರಟು ಚಿತ್ರದುರ್ಗ ವಾಪಸ್ಸು ಇದರಿಂದ ಹೊರಟು ಈಗ ಈ ಕಡೆ ಹೊರಡ್ತಾ ಇದ್ದಾರೆ. ಸೊ ಈಗಾಗಲೇ ನೀವು ನಮ್ಮ ಪಾದಯಾತ್ರೆ, ಬಳ್ಳಾರಿ ಪಾದಯಾತ್ರೆ ಗಮನಿಸಿದ್ದೀರಿ. ಆ ಕಾಲ ಆಯ್ತು, 10 ವರ್ಷದಿಂದ ಆಯ್ತು. ಈಗ ಮತ್ತೆ ಮೇಕೆದಾಟು ಪಾದಯಾತ್ರೆ ನೋಡಿದ್ರಿ, ಸ್ವತಂತ್ರ ನಡಿಗೆ ನೋಡಿದ್ರಿ. ಈ ದೇಶಕ್ಕೆ ಈ ನಡಿಗೆಗಳು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಹಂಗೆ ಮತ್ತೆ ಈ ದೇಶದ ಇತಿಹಾಸ, ಈ ಭಾರತದ ಶಕ್ತಿ, ಕಾಂಗ್ರೆಸ್ನ ಶಕ್ತಿ, ಇಲ್ಲಿ ಯಾರು ಬೇಕಾದ್ರೂ ನಡೀಬಹುದು. ಜಾತ್ಯತೀತ ತತ್ವವನ್ನ ಒಪ್ಕೊಂಡಂತವ್ರು ಯಾರು ಯಾರದೇ ಭಾರತ ಇದನ್ನ ನಮ್ಮ ಗುಂಡ್ಲುಪೇಟೆಯಿಂದ ಕೂಡ ನಡೀಲಿಕ್ಕೆ ಒಂದು ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ರಿಜಿಸ್ಟ್ರೇಷನ್ಗೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿರುದ್ಯೋಗ ಯುವಕರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಯಾರು ಬೇಕಾದ್ರೂ 21 ದಿನ ನಡೀಬಹುದು, 1 ದಿನ ನಡೀಬಹುದು. ನಡೆದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ www.in ಭಾರತ್ ಐಕ್ಯತಾ ಯಾತ್ರೆ.in ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ತಾವು ಹೆಜ್ಜೆ ಹಾಕ್ಬೇಕು. ಯಾಕೆಂದ್ರೆ ನಾವು ಯಾರು ನಡೆಯೋರಿಗೆ ವ್ಯವಸ್ಥೆ ಮಾಡ್ಬೇಕಲ್ಲ, ಪಾಪ ಊಟ ವ್ಯವಸ್ಥೆ ಮಾಡ್ಬೇಕು, ನೀರು ವ್ಯವಸ್ಥೆ ಮಾಡ್ಬೇಕು, ಇರಕ್ಕೆ ಒಂದು ಯಾವ್ದಾದ್ರು ಚೌಲ್ಟ್ರಿ ಮಾಡ್ಕೊಡ್ಬೇಕು, ಎಲ್ಲ ಇರ್ತದಲ್ಲ, ಟೆಂಟ್ ಗಿಂಟೆಲ್ಲ ಮಾಡ್ಕೊಡ್ಬೇಕು. ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ. ಅಲ್ಲಿಂದ ಕೆಲವು ಯಾತ್ರಿಗಳು ದೇಶದ ಉದ್ದಗಕ್ಕೂ ನಡೆಯೋರಿದ್ದಾರೆ, ರಾಜ್ಯದ ಯಾತ್ರಿಗಳು ಇದ್ದಾರೆ, ಅತಿಥಿ ಯಾತ್ರಿಗಳು ಇದ್ದಾರೆ.
ನಿಮ್ಮ ಕ್ಷೇತ್ರದಲ್ಲಿ ಕೂಡ ಅವ್ರ ಎಂ.ಎಲ್.ಎ ಹೇಳಿದ್ದೇವೆ, ನಿಮ್ಮ ಕ್ಷೇತ್ರದಲ್ಲಿ ನೀವೇ ಬೋರ್ಡ್ ಹಾಕೊಂಡು, ನೀವೇ ವಾಲ್ ಪೋಸ್ಟ್ ಹಾಕೊಂಡು, ನೀವೇ ಜನ ಕರ್ಕೊಂಡು ಬಂದು ನಿಮ್ಮ ಶಕ್ತಿ ಪ್ರದರ್ಶನ ನೀವು ಮಾಡಬೇಕು ಅಂತ ಹೇಳಿದ್ದೇವೆ. ಇದನ್ನೆಲ್ಲ ಗಮನಿಸಲಿಕ್ಕೆ AICC ಇಂದ ಟೀಮ್ ಇದೆ. ಯಾರಾದ್ರೂ ಎಂ.ಎಲ್.ಎಗಳು ಸುಮ್ಮನೆ ಬಂದು ಒನ್ ಮ್ಯಾನ್ ಆರ್ಮಿ ಎಲ್ಲ ನಾವು ಒಪ್ಪುದಿಲ್ಲ. ಎಲ್ಲರೂ ಕೂಡ ಗಮನಿಸ್ತೇವೆ, ವಾರ್ಡ್ ಕಾರ್ಪೊರೇಟರ್ಗಳು ಗಮನಿಸ್ತೇವೆ, ಸಿಟ್ಟಿಂಗ್ ಎಂ.ಎಲ್.ಎ ಗಮನಿಸ್ತೇವೆ, ಸೋತಂತವನ್ನ ಗಮನಿಸ್ತೇವೆ, ಎಂ.ಎಲ್.ಎ ಆಗ್ಬೇಕು ಅನ್ನೋದು ಗಮನಿಸ್ತೇವೆ, MP ಆಗ್ಬೇಕು ಅನ್ನೋದು ಗಮನಿಸ್ತೇವೆ. ಯಾರ್ಯಾರು ಯಾವ ರೀತಿ ಈ ಪಕ್ಷದ ಶಕ್ತಿ ಕೊಡ್ಲಿಕ್ಕೆ, ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಲಿಕ್ಕೆ, ಭಾರತವನ್ನ ಒಗ್ಗೂಡಿಸಲಿಕ್ಕೆ ಯಾರ್ಯಾರು ಸಹಕಾರ ಕೊಡ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ರಾಜಕಾರಣವನ್ನ ನಾವು ತೀರ್ಮಾನವನ್ನ ಮಾಡ್ತೇವೆ. ಈ ಎಲೆಕ್ಷನ್ ಮಧ್ಯದಲ್ಲಿ ನಮ್ಮ ನಾಯಕರು ಇವತ್ತು ಸಾವಿರಾರು ಜನ ಹೆಜ್ಜೆ ಆಗ್ತಾ ಇರೋದು ನಮ್ಮೆಲ್ಲರ ಭಾಗ್ಯ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇದ್ದೇವೆ. ನನ್ನ ಮಾಧ್ಯಮ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಇದು ನಿಮ್ಮ ಏನು ಒಂದು ಈ ದೇಶದಲ್ಲಿ ಒಂದು ಸಾಮರಸ್ಯ ಬೇಕು. ನಿರುದ್ಯೋಗ ಪ್ರತಿದಿನ ಕೂಡ ನಿಮ್ಗೆ ಪೆಟ್ರೋಲ್ ಹಾಕ್ಬೇಕಾದ್ರೆ 50-60 ರೂಪಾಯಿ ಇದ್ದಿದ್ದು ಎಷ್ಟಾಯ್ತು? ನಿಮ್ಮನೆ ನಿಮ್ಮ ಹೆಂಗಸರು 400 ರೂಪಾಯಿ ಇತ್ತು ಗ್ಯಾಸ್, 1000 ರೂಪಾಯಿ ಕೊಡ್ತಾ ಇದೀವಿ ಅಂತ ದಿನ ನಿಮ್ಮ ಹೆಂಗಸರು ನಿಮ್ಗೂ ಬೈತಾರೆ. ನೀವು ಹೇಳ್ಕೊಳಕ್ ಆಗ್ತಾ ಇಲ್ಲ, ನಮ್ಗೆ ಹೆರವಿದೆ. ಸೊ ಇಂಥ ಎಲ್ಲ ನೋವುಗಳಿಗೆ ನಿವಾರಣೆ ಮಾಡ್ಬೇಕಾದ್ರೆ ಈ ದೇಶವನ್ನ ಒಗ್ಗೂಡಿಸ್ಬೇಕು. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ನಾನು ಮನವಿ ಮಾಡಿಕೊಳ್ಳಿಕ್ಕೆ ನಿಮ್ಮ ಮುಂದೆ ನಾನು ಕೂತಿದ್ದೆ. ನಿಮ್ಮ ಪಕ್ಷ, ನಿಮ್ಮ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಆರೋಪ ಮಾಡಿದ್ರೆ ಅಲ್ಲರಿ, 3 ದಿನದಿಂದ ಹೇಳ್ತಾವೆ. ಅವ್ರಿಗೆ ಅಧಿಕಾರ ಬಂದು 3 ವರ್ಷ ಆಯ್ತು. ಏನ್ ಮಲಗಿದ್ರು ಅವರು? ವಾಸ್ ಇಸ್ ಸ್ಲೀಪಿಂಗ್? ವಾಸ್ ಇಸ್ ಗವರ್ಮೆಂಟ್ ಸ್ಲೀಪಿಂಗ್? ಈಗ ಅವರು ಜನಸ್ಪಂದನ ಅಂತ ಹೊರಟಿದ್ದಾರೆ. ಬಹಳ ಸಂತೋಷ. ಯಾವ್ದೋ ಪೇಪರ್ ಅವ್ರು ಕೊಟ್ಟಿದ್ರು ಜನಸ್ಪಂದನ ಅಂತ. 3 ವರ್ಷದಿಂದ ಯಾಕೆ ಜನರಿಗೆ ಸ್ಪಂದನ ಮಾಡಕ್ಕಾಗಿಲ್ಲ ನಿಮ್ ಕೈಲಿ? ಜನ ಉತ್ಸವ ಅಂತ ಹೇಳ್ಬಿಟ್ಟು ತಿರ್ಗಾ ಜನಸ್ಪಂದನ ಅಂತ ಈಗ ಯಾಕೆ ಜನಸ್ಪಂದನ ಮಾಡಕ್ ಹೋಗಿದ್ದೀರಿ? ಹಂಗಾರೆ 3 ವರ್ಷದಿಂದ ನೀವು ಮಾಡಿಲ್ಲ ಅಂತ ಆಯ್ತಲ್ಲ. 3 ವರ್ಷದಿಂದ ಜನರಿಗೆ ಸ್ಪಂದನ ಇಲ್ಲ ಅನ್ನೋದಕ್ಕೆ ಇದೇ ತರ ಸಾಕ್ಷಿ. ಎಸ್ ಪಾದಯಾತ್ರೆಯಲ್ಲಿ ಯಾರು ಬೇಕಾದ್ರೂ ಪಬ್ಲಿಕ್ಸ್ ಬರ್ಬೋದು, ಎಲ್ಲರೂ ಬರ್ಬೋದು. ನೀವು ಇದನ್ನ ನೋಡಿ, ನಮ್ಮ ಯೂಟ್ಯೂಬ್ ಅಲ್ಲಿ ರಿಲೇ ಆಗ್ತಾ ಇದೆ, ಲೈವ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಹೇಳ್ತಾ ಇದ್ದೀನಿ, ಯಾರು ಬೇಕಾದ್ರೂ ಪಬ್ಲಿಕ್ ಅವರು ನಾಯಕತ್ವ ಈ ದೇಶಕ್ಕೆ ಈ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಹೆಜ್ಜೆ ಹಾಕಿ ಶಕ್ತಿ ಕೊಡಿ ಅಂತ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಅಲ್ಲೂ ಕೂಡ ಏನು ಪ್ರಾರಂಭ ಆಗಿದೆ ಇಲ್ಲಿವರೆಗೂ ಕೂಡ ಇವತ್ತು ಕೇರಳ ಎಂಟರ್ ಆಗ್ತಾ ಇದೆ. ಎಲ್ಲ ಆಯ್ತು. ಸೊ ಎಲ್ಲ ಕೂಡ ಇವತ್ತು ಒಳ್ಳೆ ಉತ್ತಮವಾದಂತ ಪ್ರಕ್ರಿಯೆ ಬೆಂಬಲ ಜನ ವ್ಯಕ್ತಪಡಿಸಿದ್ದಾರೆ. ಸರ್, ಕರಪ್ಷನ್ ಬಗ್ಗೆ ಬೊಮ್ಮಾಯಿ ಅವರಷ್ಟೇ ಮಾತಾಡಿಲ್ಲ, ಕೆಂಪಣ್ಣ ಮಾತಾಡಿದ್ದಾರೆ, ಅವ್ರ ಜೊತೆ ಅವರ ಗೆಳೆಯ ಕಂಟ್ರಾಕ್ಟರ್ಗಳು ಮಾತಾಡಿದ್ದಾರೆ, ಎಜುಕೇಶನ್ ಮಿನಿಸ್ಟರ್ ಮಾತಾಡಿದ್ದಾರೆ. ಕಾಂಗ್ರೆಸ್ ಕಾಲದಲ್ಲೂ ನಾವು ಕಮಿಷನ್ ಕೊಟ್ಟಿದ್ವಿ ಅಂತ NDTVಗೆ ಕೊಟ್ಟಿದ್ದಾರೆ. ಬಹಳ ಸಂತೋಷ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಬೊಮ್ಮಾಯಿರವ್ರಿಗೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡ್ರಿ. 3 ವರ್ಷದಿಂದ ಯಾಕೆ ಟೈಮ್ ವೇಸ್ಟ್ ಮಾಡಿದಿರಿ? ಈ ಕೊನೆಗೆ ನಿಮ್ ಅಂತ್ಯ ಬಂದಿದೆ, ಬ್ಯಾಕಪ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು ಅಂತ ಕಾಲದಲ್ಲಿ ಈಗ ನಿಮ್ದೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀರಿ? ಇನ್ನೊಂದು ಅಸೆಂಬ್ಲಿ ಏನೋ ಇರ್ತದಷ್ಟೇ. ನೀವು ಜಲ್ದಿ ಮಾಡಿ, ಲೇಟ್ ಮಾಡಕ್ ಹೋಗ್ಬಿಡಿ. ನಿಮ್ದೇನೇನು ತನಿಖೆ ಇದೆ ಆ ತನಿಖೆ ಎಲ್ಲ ಮುಗಿಸಿ. ಯಾರು ಬೇಡ ಅಂತದ್ದು ಬೇಕಾದ್ರೆ ಗೆಲುಗಾಕಕ್ಕೆ ಆಗಬೇಕಂತ ಇಲ್ಲೇ ನಾವು ಬಳ್ಳಾರಿ ಜನ ಎತ್ಕೊಂಡು ಹೋಗಿ ಕಳಿಸ್ಕೊಡ್ತೀವಿ. ಬಳ್ಳಾರಿಯಲ್ಲಿ ಕಳೆದ 2013ರಲ್ಲಿ ನೀವು ಪಾದಯಾತ್ರೆ ಮುಂಚೆ ಮಾಡಿದ್ರಲ್ವಾ, ಆ ಪಾದಯಾತ್ರೆಯಿಂದ ಅಧಿಕಾರಕ್ಕೆ ಬಂದಿದೆ ಅಂತ ಒಂದ್ ಕಡೆ ಹೇಳ್ತೀರಿ. ಈ ಯಾತ್ರೆಯ ಉದ್ದೇಶ ರಾಜಕೀಯ ಹೊರತಾಗಿದೆ, ಸಾಮಾಜಿಕ ಕಳಕಳಿ ಇದೆ ಅಂತ ಒಂದ್ ಕಡೆ ಹೇಳ್ತೀರಿ. ಈಗ ಬಳ್ಳಾರಿಯಲ್ಲೇ ಮತ್ತೆ ನೀವು ಸಮಾವೇಶ ಮಾಡುವ ಉದ್ದೇಶ ಏನು ಸರ್? ಈಗ ಒಬ್ರು ಉದ್ದೇಶ ಅಂದ್ರೆ ಬಳ್ಳಾರಿ ಒಂದು ಇತಿಹಾಸ ಉಳ್ಳಂತ ಒಂದು ಪುಣ್ಯ ಭೂಮಿ ಇದು. ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆ ಆದಂತ ಒಂದು ಭೂಮಿ, ಕನ್ನಡ ನಾಡಿನ ಕೆರಳ ಭೂಮಿ.
ಕೆಂಪೇಗೌಡಗೆ ಕಂಠಿ ಹಾರ ಹಾಕ್ತಂತ ಬೆಂಗಳೂರು ಕಟ್ಟಂತ ಕೆಂಪೇಗೌಡಗೆ ಕುಸ್ತಿ ಗೆದ್ದದಕ್ಕೆ ಇಲ್ಲಿ ಕಂಠಿ ಹಾರ ಹಾಕ್ತಂತ ಒಂದು ಪುಣ್ಯ ಭೂಮಿ ಇತಿಹಾಸ ಇದೆ. ಈ ಜನರು ಒಳ್ಳೆ ಜನ, ಕಷ್ಟ ದುಡಿಯೋಂತ ಜನ, ಕೆಂಪಣ್ಣ ಚಿನ್ನ ಮಾಡಿದಂತ ಜನ. ಕಷ್ಟ ಬಂದಾಗೆಲ್ಲ ಬಳ್ಳಾರಿ ನೆನೆಸ್ಕೊಂತೀರ. ನೀವು ಜಿಲ್ಲಾ ಮಂತ್ರಿ ಇದ್ರಿ, ಬಳ್ಳಾರಿಗೆ ಏನ್ ಮಾಡಿದ್ರಿ? ಅದಾದ ನಂತರ ಇಲ್ಲಿ ಕಟ್ಟಡಗಳು ಗೋಪುರಗಳು ಧ್ವಂಸ ಆಗ್ತವೆ, ನಿಮ್ಮ ಹೋರಾಟ ನಡೆಯೋದಿಲ್ಲ. ನೀವು ಬೆಂಗಳೂರಿಂದ ಒಂದು ಸ್ಟೇಟ್ಮೆಂಟ್ ಮಾಡಲ್ಲ, ನೀವು ಜಿಲ್ಲೆ ಹೊಡೆದಿರಿ. ನಿಮಗೆ ಕಷ್ಟ ಬಂದಾಗ ಮಾತ್ರ ಬಳ್ಳಾರಿ ಜನರು ಮಗನಿಗೆ ಸಹಾಯ ಮಾಡಿ ಅಂತ ಹೇಳ್ತೀರಿ. ರಾಜಕೀಯವಾಗಿ ಭಾವನಾತ್ಮಕತೆ ಅರ್ಥ ಮಾಡ್ಕೊಳ್ಳಿ ನೀವು. ರಾಜಕೀಯವಾಗಿ ಸರ್ಕಾರ ತೀರ್ಮಾನ ಮಾಡಿ ದೊಡ್ಡ ಜಿಲ್ಲೆನ ಚಿಕ್ಕ ಜಿಲ್ಲೆ ಮಾಡಿ. ಈ ಮಧ್ಯದಲ್ಲಿ ಏನು ಕಟ್ಟಡಗಳ ಧ್ವಂಸ ಮಾಡೋದೇ ಅವ್ರದ್ದು. ನಾವು ಪಾದಯಾತ್ರೆ ಮಾಡ್ತಾ ಇರೋದೇ ಈ ಧ್ವಂಸ ಮಾಡಬೇಡಿ, ಹೃದಯ ಮಾಡಕ್ ಹೋಗ್ಬೇಡಿ. ನಾವು ಕಟ್ತಾ ಇದೀವಿ, ಹೃದಯ ಕಟ್ತಾ ಇದೀವಿ, ಒಬ್ರಿಗೊಬ್ರಿಗೆ ಏಣಿ ಹಾಕ್ತಾ ಇದೀವಿ, ನಾವು ಅವ್ರು ಜೋಡಿಸ್ತಾ ಇದೀವಿ, ಅವರು ಭಾಗ ಮಾಡ್ತಾರೆ. ನಾವು ಕಟ್ಟಿರೋದೀಗ ನಾವೆಲ್ಲ ಕಟ್ತೋ, ಫ್ಯಾಕ್ಟ್ರಿಗಳನ್ನೆಲ್ಲ ಕಟ್ತೋ, ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಕಟ್ತೋ, ಎಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಈಗ ದೊಡ್ಡ ದೊಡ್ಡ ಬಿಜೆಪಿ ನಾಯಕರ ಬಗ್ಗೆ ಭೂ ಹಗರಣಗಳು ಬಂದಾಗ ಎಲ್ಲಿಂದನೋ ಬಂದು ಏನೋ ಮಾಡ್ತಾರೆ. ನೀವುಗಳು ಯಾರು ವಿರೋಧ ಪಕ್ಷ ನಾಯಕರು ಬೆಂಗಳೂರು ಅಲ್ಲಿ ಧ್ವನಿ ಎತ್ತದಿಲ್ಲ. ನೀವು ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆಯ ನಾಯಕರು ಒಬ್ಬರು ಒಂದು ಪತ್ರಿಕಾಗೋಷ್ಠಿ ನಡೆಸೋದಿಲ್ಲ, ಒಂದು ಧ್ವನಿ ಇಲ್ಲ, ಅಕ್ಷರ ಸಹ ನಿಮ್ದು. ಇದಾದ್ಮೇಲೆ ನಾವು ಏನ್ ವಿಚಾರ ಹೇಳ್ತಾ ಇದ್ರಿ ಅವ್ರ ಚರ್ಚೆ ಮಾಡಿ ಅವ್ರಿಗೆ ಮಾಡಿಸ್ತೀವಿ. ಬಳ್ಳಾರಿ ಜಿಲ್ಲೆ ಜನರು ಭೂಮಿ ಎಲ್ಲ ಅಡ್ಮಿನಿಸ್ಟ್ರೇಷನ್ ಕೊಡ್ತೀರಿ, ನಮ್ ಸರ್ಕಾರ ಬಂದ್ರೆ ಅಂತ ನೀವು ಆಶ್ವಾಸನೆ ಕೊಡ್ತಾ ಇದ್ದೀರಾ. ನೀವು ಇಡಿಯ ಕ್ಲಚಸ್ ಆಗಿದ್ದೀರಿ. ಈಗ ನಿಮ್ಮ ನಾಯಕರುಗಳು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಇಡಿ ಕ್ಲಚಸ್ ಆಗಿದ್ದೀರಾ. ನಿಮ್ಮಿಂದ ಜನ ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ? ಅಲ್ಲ, ಲಂಚ ಹೊಡೆದ್ರೆ ಆದಾಯ ಮೀರಿ ಯಾವ್ದಾದ್ರು ನಮ್ಮ ಮೇಲೆ ಗಾಂಧಿ ಕುಟುಂಬ ಸಾವಿರಾರು ಕೋಟಿ ರೂಪಾಯಿ ಆಸ್ತಿನ ತ್ಯಾಗ ಮಾಡೋದು. ಒಂದು ಪೇಪರ್ಗೆ ನಿಮ್ಮಂತ ಪೇಪರ್ ನಡೆಸುವಂತಕ್ಕೆ ಮುಖ್ಯಸ್ಥರಾಗಿದ್ದಾರೆ. ನಾನು ಒಬ್ಬ ಅಹಮದ್ ಪಟೇಲ್ ಅವರ ಎಲೆಕ್ಷನ್ ಅಲ್ಲಿ MLA ಕರ್ಕೊಂಡು ಬಂದೆ ಅಂತ ಹೇಳಿ ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಿ ಇಡಿ ಕೇಸು, CBI ಕೇಸು, ಎಕನಾಮಿಕ್ ಅಫೇರ್ಸ್ ಕೋರ್ಟ್, ಬೇನಾಮಿ ಪ್ರಾಪರ್ಟಿ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೇಸ್ ಹಾಕಿದ್ದಾರೆ. ಯಾಕೆ ಮುಂಚಿತವಾಗಿ ಯಾವ್ದಾದ್ರು ಈಗ 5 ವರ್ಷ ಇತ್ತಲ್ಲ, ಯಾವ್ದಾದ್ರು 5 ವರ್ಷದಲ್ಲಿ ನಮ್ಮ ಅಧಿಕಾರದ ಅವಧಿಯಲ್ಲಿ ಯಾರು ಒಬ್ಬ ಬಿಜೆಪಿಯನ್ನು ನೀನಿಂದ ಭ್ರಷ್ಟ, ನೀನ್ ದುಡ್ಡು ಹೊಡಿದ್ಯಾ, ನೀನ್ ಪವರ್ ಪ್ಲಾಂಟ್ ಅಲ್ಲಿ ದುಡ್ಡು ಮಾಡ್ಬಿಟ್ಟಿದ್ಯಾ, ಪವರ್ ಇಲ್ಲ ಇತ್ತು ನನಗೆ, ಯಾರು ಒಬ್ಬ ಬೆಟ್ ತೋರಿಸಿದಾರ? ಏನು ತೋರಿಸ್ತಾರ? ಏನಿಲ್ವಲ್ಲ. ಮಿಕ್ಕಿದ ವಿಚಾರ ಅಲ್ಪಸದ ನಂಜುಂಡೇಗೌಡ್ರೆ ಒಂದು ನಿಮಿಷ ನಾಳೆ ಅಸೆಂಬ್ಲಿ ಗ್ರೂಪ್ 23 ಲೀಡರ್ಸ್ ಬಹುಶಃ ಹರಿಪ್ರಸಾದ್ ಹೇಳ್ಬೋದು. ಗ್ರೂಪ್ 23 ಲೀಡರ್ಸ್ ನಿಮ್ಮ ಪಕ್ಷ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ಡೆಸರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಳುಗುವಾಗ ಅಡುಗು ಅನ್ನೋ ಒಂದು ಭಾವನೆ ಜನರಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ ಪಾರ್ಟಿಗೆ ಒಂದು ಇತಿಹಾಸ ಇದೆ. ಲೀಡರ್ ಇಂದ ಈ ಪಾರ್ಟಿ ಇಲ್ಲ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಪಾರ್ಟಿ, ಆಂದೋಲನದಲ್ಲಿ ಈ ಪಾರ್ಟಿ, ಜನರ ಸಮಸ್ಯೆ ಅರ್ಥ ಈ ಪಾರ್ಟಿ. ಯಾರು ಬೇಕಾದ್ರೂ ಅಧಿಕಾರವನ್ನ ಯಾರಾದ್ರೂ G23 ಲೀಡರ್ ಅಂತ ಯಾರು ಹೆಸರು ತೆಗೆದುಕೊಂಡು ನೀವು ಬಿಲ್ ಕೊಟ್ಟಿದ್ರೆ ಮೈನಸ್ ಕಾಂಗ್ರೆಸ್, ನಾನು 0, ಅವರು 0. ಅಸೆಂಬ್ಲಿ ಶುರುವಾಗ್ತಾ ಇದೆ ನಾಳೆ. ನಂಜುಂಡೇಗೌಡ್ರೆ, ತಾವು ಹೇಳಿದ್ರಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಇಡಿ ಕ್ಲಾಸಸ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ತಾವು ಸಹ ಡೆಲ್ಲಿನಲ್ಲಿದ್ದವರು. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಒಂದೇ ಒಂದು ಪೈಸಾ ಯಾರು ಕ್ಯಾಶ್ ಡ್ರಾ ಮಾಡಿಲ್ಲ. ನ್ಯಾಷನಲ್ ಹೆರಾಲ್ಡ್ಗೆ ಐತಿಹಾಸಿಕವಾದಂತ ಇತಿಹಾಸ ಇರ್ತಕ್ಕಂಥದ್ದು. ಸ್ವತಂತ್ರ ಹೋರಾಟದ ಭಾವನೆಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸ್ಲಿಕ್ಕೋಸ್ಕರ ನ್ಯಾಷನಲ್ ಹೆರಾಲ್ಡ್ ನ ಪ್ರಾರಂಭ ಮಾಡಿದ್ವಿ. ನ್ಯಾಷನಲ್ ಹೆರಾಲ್ಡ್ಗೆ ಸುಮಾರು 10 ವರ್ಷದಲ್ಲಿ 90 ಕೋಟಿ ರೂಪಾಯಿ ಸಾಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಕೊಟ್ಟಿದೆ. ಆ 90 ಕೋಟಿನಲ್ಲಿ 65 ಕೋಟಿ ರೂಪಾಯಿ ಅಲ್ಲಿ ಪತ್ರಕರ್ತರಿಗೆ, ಪ್ರಿಂಟಿಂಗ್ ಕಂಪನಿನಲ್ಲಿ ಇದ್ದವರಿಗೆ, ಕೆಲಸ ಮಾಡ್ತಾ ಇದ್ದವರಿಗೆ ಸಂಬಳವನ್ನು ಕೊಟ್ಟಿದ್ದೀವಿ. 15 ಕೋಟಿ ರೂಪಾಯಿ ಕಾರ್ಪೊರೇಷನ್ ಟ್ಯಾಕ್ಸ್, ನೀರಿನ ಟ್ಯಾಕ್ಸ್, ಎಲೆಕ್ಟ್ರಿಕಲ್ ಇದೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಒಂದೇ ಒಂದು ಪೈಸಾ ಡ್ರಾ ಮಾಡಿಲ್ಲ. ಯಂಗ್ ಇಂಡಿಯಾಗೆ ಅದರದ್ದು ಅಸೆಟ್ ಸಾಲ ತಗೊಂಡಿದ್ದೀವಿ.
ಅದನ್ನ ಯಂಗ್ ಇಂಡಿಯಾದವರು ಅದನ್ನ ತಗೊಂಡಿದ್ದಾರೆ. ಯಂಗ್ ಇಂಡಿಯಾದಲ್ಲ ಕಂಪನೀಸ್ ಆಕ್ಟ್ ಅಲ್ಲಿ 25 ಸೆಕ್ಷನ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಅದು ಯಾರು ಸಂಬಳ ತಗೊಳಂಗಿಲ್ಲ, ಪ್ರಾಫಿಟ್ ಮಾಡಂಗಿಲ್ಲ, ಒಂದು ಪೈಸಾ ಯಾವುದು ತಗೊಳ್ಳಿಲ್ಲ. ಮಸಿ ಬಳಿಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯವರು ಇಡಿ ಅಂತಕ್ಕಂಥದ್ದು ಈಗ ಅದು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ಬಿಜೆಪಿ ಆಗಿದೆ. ಜನಗಳಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಮಸಿ ಪಡಲಿಕ್ಕೋಸ್ಕರ ಇವರೆಲ್ಲ ಕೇಸ್ ಇದೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಅವ್ರ ಪಾರ್ಟಿಗೆ ಹೋದ ತಕ್ಷಣ ವಾಷಿಂಗ್ ಮಷೀನ್ ಆಗಿ ಹೋಗ್ತಾರೆ, ಎಲ್ಲ ಬಹಳ ಕ್ಲೀನ್ ಆಗಿ ಬಂದ್ಬಿಟ್ಟಿರ್ತಾರೆ. ಈ ನಿಮ್ ಪಾರ್ಟಿಯವರೇ ಇರಲಿ, ಭಾರತೀಯ ಜನತಾ ಪಾರ್ಟಿಯವರು ಎಷ್ಟು ಜನ ಸೇರಿದ್ದಾರೆ ಇಲ್ಲಿಂದ ಹೋಗಿ ಅವರೆಲ್ಲ ಈಗ ಸತ್ಯ ಹರಿಶ್ಚಂದ್ರ ಆಗ್ತಿದ್ದಾರೆ. ಆದ್ರಿಂದ ಸುಳ್ಳು ವದಂತಿಗಳನ್ನ ಹರಡೋದ್ರಲ್ಲಿ ಬಹಳ ನಿಸ್ಸೀಮರು ವಾಟ್ಸ್ಆಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ಅವರು. ಆದ್ರಿಂದ ಇಡಿ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಇಡಿ ಇವತ್ತು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿದೆ ಭಾರತೀಯ ಜನತಾ ಪಾರ್ಟಿದು. ಸಂವಿಧಾನಿಕ ಸಂಸ್ಥೆಗಳನ್ನೆಲ್ಲ ದುರುಪಯೋಗ ಪಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಮಾತ್ರ ಆರೋಪಗಳು ಮಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರ ಮೇಲೆ ಇಲ್ವಾ? ಯತ್ನಾಳ್ ಅವರು ಒಂದು ಬಿಜೆಪಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ 2,500 ಕೋಟಿ ರೂಪಾಯಿ ಬೇಕು ಅಂದ್ರು. ಬೊಮ್ಮಾಯಿ 2,500 ಕೊಟ್ಟಿದ್ದಾರೆ, ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಇಡಿ ಯಾಕೆ ಎನ್ಕ್ವೈರಿ ಮಾಡಿಲ್ಲ? ಇನ್ನು ಮಂತ್ರಿಗಳಾಗಬೇಕಂದ್ರೆ 100 ಕೋಟಿ ಕೊಡ್ಬೇಕು ಅಂದ್ರಲ್ಲ, ಅದನ್ನ ಯಾಕೆ ಎನ್ಕ್ವೈರಿ ಮಾಡಿಲ್ಲ ಇಡಿ ಅವರು? ಕಾಂಗ್ರೆಸ್ ಪಕ್ಷದವ್ರ ಮೇಲೆ ಗೂಬೆ ಕೂರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಯಾರೂ ಸಹ ನೇರವಾಗಿ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಪಾಲ್ಗೊಂಡಿಲ್ಲ. ಬೊಮ್ಮಾಯಿ ಅವರು 2,000 ಕೊಟ್ಟಿದ್ದಾರೆ. ಈಗ ಅದನ್ನ ಯತ್ನಾಳ್ ಹೇಳ್ತಾರಲ್ಲ, ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಹೇಳಿದ್ದಕ್ಕೆ ನೀವು ಅದ್ರ ಅರ್ಥ ಬಿಜೆಪಿ ಅವರ ನಾಯಕ ಯತ್ನಾಳ್ ಒಬ್ಬ ಕೇಂದ್ರದಲ್ಲಿ ಮಂತ್ರಿ ಇದ್ದವರು, ಅವ್ರ ಪ್ರಕಾರ ಬಿಜೆಪಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ 2,500 ಕೋಟಿ ಕೊಡಬೇಕು. ಕೊಟ್ಟಾರ ಅಂತ ಹೇಳಿಲ್ಲ, ಬೇಕು ಅಂತ ಹೇಳಿದ್ರೆ ಕೊಟ್ಟಿದ್ದವ್ರು ಆಗೋದಿಲ್ಲ ಅಂತ, ಸಿಎಂ ಆಗೋದಾದ್ರೆ 2,000 ಕೋಟಿ ಬೇಕು, ಕೊಟ್ಟಿಲ್ಲದೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಕೊಟ್ಟಿದ್ದಾರೆ ಅಂತಾನೆ ಹೇಳ್ತಾ ಇದ್ದೀರಿ. ಈಗ ಡಿಬೇಟ್ ಮಾಡೋದು ಬೇಡ. ನಾಳೆಯಿಂದ ಅಸೆಂಬ್ಲಿ ಶುರುವಾಗ್ತದೆ. ವಾಟ್ ಇಸ್ ಯುವರ್ ಅಜೆಂಡಾ? ಅಜೆಂಡಾ ಡಿಸ್ಕಸ್ ನಾನು ತಿಳಿಸ್ತೀನಿ ನಿಮ್ಗೆ. ಅಲ್ಲ, ನಾಳೆನೇ ಶುರುವಾಗುತ್ತೆ. ಏನಿಲ್ಲ ಅಜೆಂಡಾ. ಈಗ ನನಗೆ ಭಾರತ ಜೋಡೋ ಈ ಕಾರ್ಯಕ್ರಮ ಬಂದಿದ್ವಿ, ಏನೋ ಹಿರಿಯ ಬಂದಿದ್ದಕ್ಕೂ ನೀವು ಕೇಳಿದ್ರಿ. ಸರ್, ವಾಸ್ತವ್ಯ ಈಗ ಇಲ್ಲಿ ಎಷ್ಟು ಜನ ಉಳಿತಾರೆ ಸರ್? ರಾಹುಲ್ ಗಾಂಧಿ ಅವರು ಈಗ ಕಂಪ್ಲೀಟ್ ಶೆಡ್ಯೂಲ್ ಕೊಡ್ತೀನಿ ನಿಮ್ಗೆ. 21 ದಿನ ಇಲ್ಲಿರ್ತಾರೆ, 3 ದಿನ ಎರಡು ಮಧ್ಯದಲ್ಲಿ 2 ದಿನ ಇದೆ. ಇಲ್ಲಿ ಮುಖ್ಯ ಬಳ್ಳಾರಿನ ಇಡೀ ರಾಜ್ಯದಲ್ಲಿ ಒಂದೊಂದ್ ಕಡೆ ಸಾಯಂಕಾಲದ್ದು ಸ್ವಲ್ಪ ಸಕ್ಸಸ್ ಮೀಟಿಂಗ್ ಇರ್ತದೆ. ಒಂದು ದೊಡ್ಡ ಮೀಟಿಂಗು, ಒಂದು ರಾಜ್ಯದಲ್ಲಿ ಒಂದು ಮೀಟಿಂಗು. ಆ ಮೀಟಿಂಗು ನಿಮ್ ಬಳ್ಳಾರಿಯಲ್ಲಿ, ನಮ್ಮ ಬಳ್ಳಾರಿ. ಸರ್, ಶಿವಕುಮಾರ್ ಸರ್, ಒಂದು ವಿಚಾರ. ಈಗ ಬಳ್ಳಾರಿ ಬಗ್ಗೆ ಅತಿಯಾದ ಉತ್ಸಾಹ ಇದೆ ಕಾಂಗ್ರೆಸ್ ನಲ್ಲಿ, ಆದ್ರೆ ಕಾಂಗ್ರೆಸ್ ನಲ್ಲಿ ಅಸಮಾಧಾನಗಳು ಬಳ್ಳಾರಿಯಲ್ಲಿ ಸಾಕಷ್ಟು ಇದಾವೆ. ಪ್ರತಿ ಹಂತದ ಚುನಾವಣೆಯಲ್ಲೂ ಕೂಡ ಇದನ್ನು ನೀವು ನೋಡಿರ್ತೀರಿ ಗಮನದಲ್ಲಿ. ಆದ್ರೆ ಈ ಸಾರಿನೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ವಿಚಿತ್ರ ಇದೆ. ಯಾಕಂದ್ರೆ 2008ರಲ್ಲಿ ನಿಮ್ಮಲ್ಲಿ ಟಿಕೆಟ್ ತಗೊಳ್ಳೋಕೆ ಕೂಡ ಕೆಲವೊಬ್ರು ಹಿಂದು ಮುಂದೆ ನೋಡ್ತಾ ಇದ್ದು. ಈಗ ಆ ಪರಿಸ್ಥಿತಿ ಈಗಿಲ್ಲ, ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ಅಸಮಾಧಾನವನ್ನು ಸರಿಪಡಿಸುವಂತದ್ದು ಹೆಂಗ್ ಮಾಡ್ತೀರಿ? ಬಹಳ ಸಂತೋಷ. ನೀವು ನಮ್ಮ ಪಾರ್ಟಿ ಬಹಳ ಬಲಿಷ್ಠವಾಗಿದೆ, ಜಾಸ್ತಿ ಆಸ್ಪೆಕ್ಟ್ಸ್ ಇದೆ. ಟಿಕೆಟ್ ಕೇಳ್ತಿರ್ಲಿಲ್ಲ, ಈಗ ಟಿಕೆಟ್ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಅಲ್ಲ ಸರ್,